ನೀವಿಲ್ಲೇ ಇರಿ, ನಾನು ಪ್ರಭುಗಳನ್ನು ಕರೆತರುತ್ತೇನೆ. ಎಲೆ ಗೂಢಾಚಾರ, ನಮ್ಮ ಪ್ರಭುಗಳೆದುರು ಎಲ್ಲ ಸತ್ಯವನ್ನು ಹೇಳು. ಹೇಳದೆ ಹೋದರೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ. ಇಲ್ಲವಾದರೆ ಇಲ್ಲಿಂದ ನೀನು ಖಂಡಿತವಾಗಿ ಜೀವಂತವಾಗಿ ಹೋಗಲು ಸಾಧ್ಯವಿಲ್ಲ. ನರಳಿ ನರಳಿ ಸಾಹಿತ್ಯ. ಏಕೆ ಹೀಗೆ ಮಾತನಾಡುತ್ತಿರುವೆ? ಹೀಗೆ ಮಾತನಾಡಲು ನಿನಗೆ ಯಾರು ಅಧಿಕಾರವನ್ನು ಕೊಟ್ಟರು? ಕ್ಷಮಿಸಿ ಪ್ರಭು, ನನ್ನದು ತಪ್ಪಾಯಿತು. ಚಾರ, ನೀನು ನೆರೆಯ ರಾಜ್ಯದ ಗೂಢಾಚಾರನಾಗಿ ಈ ರಾಜ್ಯಕ್ಕೆ ಬಂದಿರುವೆ ಅಲ್ಲ? ಹೆದರಬೇಡ, ನಿನಗೆ ಯಾವ ಅಪಾಯವೂ ಆಗುವುದಿಲ್ಲ. ನೀನು ನಿನ್ನ ದೊರೆಗಳ ಸೇವಕನಾಗಿರುವೆ. ದೊರೆಗಳು ಹೇಳಿದಂತೆಯೇ ಮಾಡುವುದು ನಿನ್ನ ಧರ್ಮವಾಗುತ್ತದೆ. ಆ ಧರ್ಮವನ್ನು ಶಿರಸಾವಹಿಸಿ ಪಾಲಿಸುತ್ತಿರುವೆ ನೀನು. ದೊರೆಗಳಿಗೆ ನಿಷ್ಠನಾಗಿ ದುಡಿಯುವ ಸೇವಕನನ್ನು ನಾವು ಗೌರವಿಸುತ್ತೇವೆ. ಚಾರ, ನಮ್ಮ ರಾಜ್ಯದ ಸಂರಕ್ಷಣೆಗಾಗಿ ನಿನ್ನಿಂದ ಕೆಲವು ವಿಷಯಗಳನ್ನು ನಾವು ತಿಳಿಯಬಯಸುತ್ತೇವೆ. ಅದನ್ನು ತಿಳಿದ ನಂತರ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟು ಬಿಡುತ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ದೊರೆಗಳಿಗೆ ನೀನು ತಿಳಿಸಿದ ವಿಷಯಗಳನ್ನು ನಾವು ತಿಳಿಸುವುದಿಲ್ಲ. ಏಕೆಂದರೆ ಅನ್ಯಾಯವಾಗಿ ಓರ್ವ ಸೇವಕನ ಪ್ರಾಣ ಹರಣವಾಗುವುದು ನಮಗೆ ಇಷ್ಟವಿಲ್ಲ. ಆದುದರಿಂದ ಯಾವುದೇ ಭಯ ಭೀತಿ ಇಲ್ಲದೆ ನಮಗೆ ಸತ್ಯವನ್ನು ತಿಳಿಸು. ನೀನು ಅಯೋಧ್ಯೆಗೆ ಏಕೆ ಬಂದಿರುವೆ? ಹೇಳುತ್ತೇನೆ ಪ್ರಭು. ನಾನು ನಾನು ನವದೇಶದ ಗೂಢಾಚಾರ. ಇಲ್ಲಿಗೇಕೆ ಬಂದಿರುವೆ? ನಮ್ಮ ದೊರೆಯು ಅಯೋಧ್ಯೆಗೆ ಮುತ್ತಿಗೆ ಹಾಕುವ ಆಲೋಚನೆ ಮಾಡಿದ್ದಾರೆ. ಆದ್ದರಿಂದ ಅಯೋಧ್ಯೆಯ ಕೋಟೆಗಳು ಎಲ್ಲಿ ದುರ್ಬಲವಾಗಿದೆ, ಎಲ್ಲಿಂದ ನಮ್ಮ ಸೈನ್ಯವನ್ನು ನುಗ್ಗಿಸಬಹುದು ಎಂಬುದನ್ನು ಪರೀಕ್ಷಿಸಿಕೊಂಡು ಬರಲು ನಮ್ಮ ದೊರೆಗಳು ನನಗೆ ಆದೇಶಿಸಿದ್ದರು. ಅದರಂತೆ ನಾನು ತೀರ್ಥಯಾತ್ರಿಕನ ಸೋಗಿನಲ್ಲಿ ಇಲ್ಲಿಗೆ ಬಂದು ಅಯೋಧ್ಯೆಯ ಕೋಟೆಗಳನ್ನು ಪರೀಕ್ಷಿಸುತ್ತಿದ್ದೆ ಪ್ರಭು. ಕೋಟೆಯನ್ನು ಪರೀಕ್ಷಿಸುವಾಗ ಅದು ಎಲ್ಲಿಯಾದರೂ ದುರ್ಬಲವಾಗಿದೆ, ಕೋಟೆಯನ್ನು ಒಡೆಯಬಹುದು, ಸೈನ್ಯವನ್ನು ನುಗ್ಗಿಸಬಹುದು ಎಂದು ನಿನಗೆ ತಿಳಿಯಲ್ಪಟ್ಟಿದೆ? ಇಲ್ಲ ಪ್ರಭು, ಇಲ್ಲ. ನಾನು ಕೋಟೆಯನ್ನೆಲ್ಲ ಒಂದು ಸಲ ಸುತ್ತಿ ನೋಡಿದೆ. ಕೋಟೆ ಎಲ್ಲೂ ದುರ್ಬಲವಾಗಿಲ್ಲ, ಒಂದೇ ಒಂದು ಬಿರುಕು ಬಿಟ್ಟಿಲ್ಲ. ಆದರೂ ಕಳ್ಳಗಿಂಡಿ ಏನಾದರೂ ಇರಬಹುದೇನೋ ಎಂದು ನಾನು ಪರೀಕ್ಷಿಸುತ್ತಿದ್ದೆ. ಆ ಸಮಯದಲ್ಲೇ ನಿಮ್ಮ ಭಟರು ಬಂದು ನನ್ನನ್ನು ಹಿಡಿದು ಬಿಟ್ಟರು. ನಿಮ್ಮ ದೊರೆಗಳಿಗೆ ಅಯೋಧ್ಯೆಯನ್ನು ಮುತ್ತುವ ಉದ್ದೇಶ ಏನೆಂದು ನಿನಗೆ ತಿಳಿದಿದೆಯಾ? ಇಲ್ಲ ಪ್ರಭು, ಖಂಡಿತವಾಗಲು ನನಗೆ ತಿಳಿದಿಲ್ಲ ಪ್ರಭು. ಸರಿ, ನೀನೀಗ ಹೋಗಬಹುದು. ನಿಮ್ಮ ದೊರೆಗಳಿಗೆ ಏನನ್ನು ಹೇಳಬೇಕು ಎಂದಿರುವೆಯೋ ಅದನ್ನು ಹೇಳಬಹುದು. ಪ್ರಭು, ಇವನಿಗೆ ಇನ್ನು ಏನೇನು ವಿಷಯಗಳು ತಿಳಿದಿದೆಯೋ ಏನು? ಇವನನ್ನು ಸುಮ್ಮನೆ ಹಾಗೆ ಬಿಟ್ಟರೆ ಆ ಶತ್ರುವಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಲು ಅನುಕೂಲವಾಗಬಹುದು. ಅಮಾತ್ಯರೇ, ಅವರು ಆಕ್ರಮಣ ಮಾಡಲಿ ಮಾಡದೇ ಇರಲಿ, ಆದರೆ ಇವನಿಗೆ ಯಾವ ಹಿಂಸೆ ಆಗಬಾರದು. ಏಕೆಂದರೆ ಇವನು ಎಲ್ಲ ವಿಷಯವನ್ನು ಹೇಳಿದ್ದಾನೆ. ಇವನಿನ್ನು ಹೊರಡಬಹುದು. ತಮ್ಮ ಚಿತ್ತ. ಪ್ರಭುಗಳು ಇಂದೇಕೆ ಇಷ್ಟು ಹೊತ್ತಾದರೂ ಬರಲಿಲ್ಲ? ಯಾವುದಾದರೂ ರಾಜ್ಯ ಕಾರ್ಯದಲ್ಲಿ ತೊಡಗಿರಬಹುದೇ? ಅವರು ಕಾರ್ಯವನ್ನು ಮುಗಿಸಿಯೇ ಬರಲಿ. ಎಷ್ಟು ಹೊತ್ತಾದರೂ ನಾನು ಅವರಿಗಾಗಿ ಕಾಯುತ್ತೇನೆ. ಸ್ವಾಮಿ, ಬನ್ನಿ.
ಭೋಜನವನ್ನು ಮಾಡುವಿರಂತೆ. ಇಲ್ಲ ಸೀತೆ, ನನಗೆ ಭೋಜನದ ಅವಶ್ಯಕತೆ ಇಲ್ಲ. ಸೈನ್ಯಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡುತ್ತಾ ನಾನು ಫಲಾಹಾರವನ್ನು ಸೇವಿಸಿದ್ದೇನೆ. ಆದರೆ ನೀನು ನನಗೋಸ್ಕರ ಇಷ್ಟೊತ್ತಾದರೂ ಕಾಯುತ್ತಿರುವೆಯಲ್ಲ. ನಿಮಗಾಗಿ ಕಾಯಬೇಕಾದದ್ದು ನನ್ನ ಧರ್ಮವಲ್ಲವೇ? ನೀನು ಹೇಳಿದ ಧರ್ಮ ಸರಿಯಾದದ್ದೇ ಸೀತೆ. ಆದರೆ ನಾನು ಕಾರ್ಯಭಾರದ ನಿಮಿತ್ತ ತಡವಾಗಿ ಬಂದಾಗಲೆಲ್ಲ ನೀನು ಉಪವಾಸವಿರುವುದು, ನಿದ್ರಿಸದೆ ಇರುವುದು ನನ್ನ ಮನಸ್ಸಿಗೆ ಕಷ್ಟವನ್ನು ಉಂಟು ಮಾಡುತ್ತದೆ. ಹಾಗೆಂದುಕೊಳ್ಳಬೇಡಿ ಸ್ವಾಮಿ. ತಾವು ಪ್ರಜೆಗಳ ಹಿತದೃಷ್ಟಿಯಿಂದ, ರಾಜ್ಯ ಪರಿವಾರದ ಹಿತದೃಷ್ಟಿಯಿಂದ ಕಾರ್ಯ ಮಾಡುತ್ತಾ, ಉಪವಾಸ ಮಾಡುತ್ತಾ, ನಿದ್ರೆ ಇಲ್ಲದೆ ಕಷ್ಟಪಡುತ್ತಿರುವಾಗ ತಮಗಾಗಿ ನಾನು ಕಾಯುತ್ತಾ ಅರಮನೆಯ ಅಂತಃಪುರದಲ್ಲಿರುವುದು ಏನೂ ಕಷ್ಟವಲ್ಲ. ಈ ದಿನವೇನೋ ನಾನು ತಡವಾಗಿ ಬಂದೆ ಸೀತೆ. ಆದರೆ ನಾಳೆ ಯುದ್ಧಕ್ಕೆಂದು ಹೋದಾಗ ನಾನು ಬರುವುದು ಎಷ್ಟು ಕಾಲವಾಗುತ್ತದೋ ಏನೋ. ತಾವು ಯುದ್ಧಕ್ಕೆ ಹೋಗುತ್ತಿರುವಿರಾ? ಹೋಗಬೇಕಾದ ಸಂದರ್ಭ ಬಂದಿದೆ ಸೀತೆ. ನೆರೆಯ ರಾಜ್ಯದಲ್ಲಿ ಒಬ್ಬ ರಾಜ ಅಯೋಧ್ಯೆಯನ್ನು ಮುತ್ತುವ ಆಲೋಚನೆಯಲ್ಲಿರುವುದು ಎಂದು ತಿಳಿದು ಬಂದಿದೆ. ಅದಕ್ಕೆ ನಾನು ನನ್ನ ಸೈನ್ಯವನ್ನು ಕರೆದುಕೊಂಡು ಹೋಗಿ ಸಾಮ, ದಾನ, ಭೇದ, ದಂಡ ಎಲ್ಲವನ್ನು ಪ್ರಯೋಗಿಸಿ ಅಯೋಧ್ಯೆಯ ಮುತ್ತಿಗೆಯನ್ನು ನಾನು ತಡೆಯಬೇಕು ಎಂದು ನಿರ್ಧರಿಸಿದ್ದೇನೆ. ಹಾಗಾದರೆ ತಮ್ಮ ಜೊತೆ ತಮ್ಮ ಸೋದರರು ಯುದ್ಧಕ್ಕೆ ಬರುತ್ತಾರೆಯೇ? ಇಲ್ಲ ದೇವಿ, ಭರತ ಶತ್ರುಘ್ನರು ಕೇಕೆಯ ಪ್ರದೇಶಕ್ಕೆ ಹೊರಟಿದ್ದಾರೆ. ಆ ದೇಶದ ಅರಸರು ನವದಂಪತಿಗಳನ್ನು ಕಾಣಲು ಕಾತುರದಿಂದ ಕಾಯುತ್ತಿದ್ದಾರೆ. ಅವರಿಗೆ ನಿರಾಶೆ ಆಗುವಂತೆ ನಾನು ಅವರನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗಲು ನನಗೆ ಇಷ್ಟವಿಲ್ಲ. ಆದರೆ ಸೀತೆ, ನಾನು ಯುದ್ಧಕ್ಕೆ ಹೋಗುವ ವಿಷಯ ಯಾರಿಗೂ ತಿಳಿಯುವುದು ಬೇಡ. ತಿಳಿದರೆ ಅವರು ಕೇಕೆಯ ಪ್ರದೇಶಕ್ಕೆ ಹೋಗುವ ಕಾರ್ಯಕ್ರಮವನ್ನು ರದ್ದುಪಡಿಸಬಹುದು. ಅದು ನನಗೆ ಇಷ್ಟವಿಲ್ಲ. ಆದರೆ ಸೀತೆ, ನಿನಗೆ ಆ ಯೋಚನೆ ಏಕೆ? ನನ್ನ ಶೌರ್ಯದ ಮೇಲೆ ಅನುಮಾನವೇ? ಖಂಡಿತ ಇಲ್ಲ ಪ್ರಭು. ನಿಮ್ಮ ನಿರ್ಧಾರ ಸರಿಯಾಗಿದೆ. ನಾಳೆ ಅವರು ಕೇಕೆಗೆ ಹೊರಡುವವರೆಗೂ ಅಪ್ಪಿತಪ್ಪಿಯೂ ತಾವು ಯುದ್ಧಕ್ಕೆ ಹೊರಡುವ ಪ್ರಸ್ತಾಪವನ್ನು ನಾನು ನನ್ನ ಸಹೋದರಿಯರೊಂದಿಗೆ ಮಾಡುವುದಿಲ್ಲ. ಪ್ರಭು, ತಾವು ಈಗಲಾದರೂ ಭೋಜನವನ್ನು ಸ್ವೀಕರಿಸಬಹುದಲ್ಲವೇ? ಆಗಲಿ ಆಗಲಿ, ನಾನು ಭೋಜನವನ್ನು ಮಾಡದಿದ್ದರೆ ನೀನು ಉಪವಾಸವಿದ್ದು ಬಿಡುತ್ತೀಯ. ನಡೆ. ಭಾವನವರಿಗೆ ಅನಂತ ವಂದನೆಗಳು. ಶುಭವಾಗಲಿ, ಮಂಗಳವಾಗಲಿ. ಶುಭವಾಗಲಿ. ನಾವು ಕೇಕೆಗೆ ತೆರಳಲು ಅಪ್ಪಣೆ ಕೊಟ್ಟು ಅನುಗ್ರಹಿಸಿ. ನಿಮ್ಮ ತಂದೆಯವರು ಅಲ್ಲಿಂದಲೇ ಇವರೆಲ್ಲರನ್ನೂ ಕರೆದುಕೊಂಡು ಬಾ ಎಂದು ಅಪ್ಪಣೆಯನ್ನು ಕೊಟ್ಟ ನಂತರ ನಾನು ಹೊಸದಾಗಿ ಅಪ್ಪಣೆಯನ್ನು ಕೊಡುವುದಿಲ್ಲ. ಈ ಮಕ್ಕಳನ್ನು ನೀನು ಹೇಗೆ ಕರೆದುಕೊಂಡು ಹೋಗುತ್ತೀಯೋ ಹಾಗೆಯೇ ಅತಿ ಶೀಘ್ರದಲ್ಲಿ ಕರೆತಂದು ಬಿಟ್ಟರಾಯಿತು. ಭಾವ, ನೀವು ಇವರನ್ನು ಇನ್ನೂ ಚಿಕ್ಕ ಮಕ್ಕಳು ಅಂದುಕೊಂಡಿದ್ದೀರಾ? ಈಗ ಅವರು ಗೃಹಸ್ಥರಾಗಿದ್ದಾರೆ, ವೀರಾದಿ ವೀರರಾಗಿದ್ದಾರೆ, ಇತರರ ಕ್ಷೇಮವನ್ನು ಕಾಪಾಡುವ ಶಕ್ತಿಯುಳ್ಳವರು. ತಾವು ಕ್ಷೇಮವಾಗಿ ಇಲ್ಲಿಗೆ ಹಿಂತಿರುಗಿ ಬರುವುದರ ಬಗ್ಗೆ ಯಾವುದೇ ಅನುಮಾನವೂ ಬೇಡ. ತಂದೆಯವರೇ, ನಾವು ಈಗ ಅಲ್ಲಿಗೆ ಹೋದರೆ ತಮಗೆ ಯಾವುದಾದರೂ ತೊಂದರೆಯಾಗಬಹುದೇ? ನನ್ನ ಅವಶ್ಯಕತೆ ಇದ್ದರೆ ಸಹೋದರನ ಜೊತೆ ಹೋಗುವುದರ ಬದಲು ಇಲ್ಲಿಯೇ ಇರುತ್ತೇನೆ. ಬೇಡ ಬೇಡ, ಸಂತೋಷವಾಗಿ ನೀವು ಪ್ರಯಾಣವನ್ನು ಬೆಳೆಸಿ. ಕೈಕೇಯಿ ಮಹಾರಾಜರು ಕೂಡ ನಿಮ್ಮನ್ನು ನೋಡಿ ಸಂತೋಷ ಪಡಲಿ. ಮಾಂಡವಿ, ಶ್ರುತಿಕೀರ್ತಿ, ಮಾವನವರೇ, ಅಯೋಧ್ಯೆ ಇದ್ದ ಹಾಗೆಯೇ ಕೈಕೇಯಿ ರಾಜ್ಯವೂ ಕೂಡ. ಇಲ್ಲಿ ನಿಮ್ಮ ಸದ್ಗುಣಗಳನ್ನು ನೋಡಿ ನಾವು ಹೇಗೆ ಆನಂದಪಟ್ಟೆವೋ ಹಾಗೆಯೇ ಕೈಕೇಯಿ ಮಹಾರಾಜರು ಕೂಡ ನಿಮ್ಮ ಸದ್ಗುಣಗಳನ್ನು ನೋಡಿ ಸಂತೋಷ ಪಡುವಂತಾಗಬೇಕು. ನಿಮ್ಮ ಅತ್ತೆಯವರು ತಮ್ಮ ತವರು ಮನೆಗೆ ಬರಬೇಕೆಂದಿದ್ದರು, ಆದರೆ ಅವರೀಗ ಇಲ್ಲಿಲ್ಲವಲ್ಲ. ಭಾವ, ಸೋದರಿಯನ್ನು ನನ್ನ ಜೊತೆಯಲ್ಲೇ ಬರುವಂತೆ ಹೇಳಿ ಒಪ್ಪಿಸಿದ್ದೆ. ಆಮೇಲೆ ಏನಾಯಿತೋ ಗೊತ್ತಿಲ್ಲ. ನಂತರ ನನ್ನೊಂದಿಗೆ ಈಗ ಬರುವುದಿಲ್ಲ, ಇನ್ನೊಮ್ಮೆ ಬರುತ್ತೇನೆಂದು ಹೇಳಿದಳು. ನಾನೂ ಸುಮ್ಮನಾದೆ. ನಿನ್ನ ಸಹೋದರಿಯ ಸ್ವಭಾವವನ್ನು ನೀನು ಚೆನ್ನಾಗಿ ಅರಿತಿರುವೆ. ಅವಳು ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ ಎಂಬುದು ಯಾರಿಗೂ ತಿಳಿಯದ ವಿಷಯ. ಹಾಗೆಯೇ ತೆಗೆದುಕೊಂಡ ನಿರ್ಧಾರವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ.
ನಿಜ ಭಾವ, ನಿಜ. ಅದಕ್ಕೆಂದೇ ಅವಳ ಬಳಿ ಮತ್ತೊಬ್ಬ ಮಹಾಮಂತ್ರಿ ಇರುವುದು. ಏನು? ಕೈಕೇಯಿ ಬಳಿ ಮಂತ್ರಿ? ಯಾರದು? ಮತ್ತಾರು? ಮಂತರೆ. ಭಟ, ಆಯುಧಾಗಾರದಲ್ಲಿ ಶಸ್ತ್ರಗಳೆಲ್ಲವೂ ಸುಸ್ಥಿತಿಯಲ್ಲಿರುವುದೇ? ಇದೇ ಪ್ರಭು. ಆದರೂ ಮತ್ತೊಮ್ಮೆ ಪರೀಕ್ಷಿಸಿ ದುರ್ಬಲವಾದ ಶಸ್ತ್ರಗಳನ್ನು ಉತ್ತಮ ಶಸ್ತ್ರಗಳೊಂದಿಗೆ ಬದಲಾಯಿಸಿ. ರಾಜಕುಮಾರ ರಾಮಚಂದ್ರನಿಗೆ ಪ್ರಣಾಮಗಳು. ಬನ್ನಿ ಅಮಾತ್ಯರೇ, ತಮ್ಮ ಬರುವಿಕೆಗಾಗಿಯೇ ಕಾಯುತ್ತಿದ್ದೆವು. ನಾನು ಹೇಳಿದಂತೆಯೇ ಸೈನ್ಯಾಧಿಕಾರಿಗಳೊಂದಿಗೆ ಮಾತನಾಡಿ ಸೈನ್ಯವನ್ನು ಸಜ್ಜುಗೊಳಿಸಿರುವಿರಾ? ಹೌದು, ತಮ್ಮ ಅಪ್ಪಣೆಯಂತೆ ಉತ್ತಮವಾದ ಅಶ್ವಗಳು, ಪದಾತಿದಳ, ಗಜದಳ, ರಥಗಳು, ವೀರರಾದ ಪದಾತಿಗಳು, ವೇಗವಾಗಿ ಸಾಗುವ ಕುದುರೆಗಳನ್ನು ಕಟ್ಟಿದ ಸುಸಜ್ಜಿತವಾದ ರಥಗಳು ಎಲ್ಲವನ್ನೂ ಸಿದ್ಧಗೊಳಿಸಿದ್ದೇನೆ. ಬಹಳ ಸಂತೋಷ. ಹಾಗೆಯೇ ಭರತ ಶತ್ರುಘ್ನರು ಸಪತ್ನಿಕರಾಗಿ ಕೇಕೆಯ ಪ್ರದೇಶಕ್ಕೆ ಹೋಗುವ ಎಲ್ಲ ಸಿದ್ಧತೆಗಳು ಆಗಿದೆಯೇ? ಅದೂ ಆಗಿದೆ. ಪ್ರವಾಸ ಹೊರಟಿರುವವರಿಗೆ ಯುದ್ಧ ಸಿದ್ಧತೆಯ ವಿಷಯ ಅವರಿಗೆ ತಿಳಿಯದಂತೆ ಜಾಗೃತಿ ವಹಿಸಿರುವಿರಾ? ಹೌದು, ಆದರೆ ನನಗೇಕೋ ಅವರಿಗೂ ಯುದ್ಧದ ವಿಚಾರ ತಿಳಿದು ತಮ್ಮ ಸಹೋದರರು ತಮ್ಮ ಸಹಾಯಕ್ಕಾಗಿ ಯುದ್ಧಕ್ಕೆ ಆಗಮಿಸಿದ್ದರೆ ಉತ್ತಮವಾಗಿರುತ್ತಿತ್ತು ಅನಿಸುತ್ತಿದೆ. ಇಲ್ಲ ಅಮಾತ್ಯರೇ, ಶತ್ರುಗಳ ಆಕ್ರಮಣವನ್ನು ತಡೆಯುವ ಕ್ರಮಕ್ಕಾಗಿ ಅವರ ಪ್ರವಾಸವು ಹಾಳಾಗಬಾರದು. ತಮ್ಮ ಚಿತ್ತ ಪ್ರಭು, ನಾನಿನ್ನು ಬರುತ್ತೇನೆ. ಅಯ್ಯ ಭಟ. ಅಪ್ಪಣೆ ಆಗಲಿ ಪ್ರಭು. ನಮ್ಮ ಆಯುಧ ಶಾಲೆಯ ಮೂಲಕವೂ ನಮ್ಮ ಸೋದರರಿಗೆ ಯುದ್ಧದ ವಿಚಾರ ತಿಳಿಯಬಾರದು. ಖಂಡಿತವಾಗಿ ಪ್ರಭು, ತಿಳಿಸುವುದಿಲ್ಲ. ರಾಮಚಂದ್ರ, ಕ್ಷಮಿಸಿ ತಂದೆ, ತಮ್ಮ ವಿಶ್ರಾಂತಿಗೆ ಭಂಗವನ್ನು ಉಂಟು ಮಾಡಿದ್ದೇನೆ. ತುರ್ತಾಗಿ ಒಂದು ವಿಷಯವನ್ನು ತಮಗೆ ತಿಳಿಸಿ ತಮ್ಮ ಅಪ್ಪಣೆಯನ್ನು ಪಡೆಯಬೇಕಾಗಿತ್ತು. ಈ ಅನಿವಾರ್ಯತೆ ಇದ್ದುದರಿಂದ ನಾನು ಕೂಡಲೇ ಧಾವಿಸಿದೆ. ರಾಮಚಂದ್ರ, ನೀನು ನನ್ನಲ್ಲಿಗೆ ಬಂದರೆ ನನಗೆ ಅತ್ಯಂತ ಆನಂದ ಉಂಟಾಗುತ್ತದೆ. ನಿಜ ಹೇಳಬೇಕೆಂದರೆ ಈ ವಿಶ್ರಾಂತಿಯಲ್ಲಿ ಸಿಗೋ ಸೌಖ್ಯಕ್ಕಿಂತ ನಿನ್ನ ಆಗಮನದಿಂದ ನನಗೆ ಅತ್ಯಂತ ಆನಂದ ಉಂಟಾಗುತ್ತದೆ. ಅದೇನೋ ತುರ್ತಾದ ವಿಷಯ ಎಂದು ಹೇಳಿದೆಯಲ್ಲ, ಏನದು? ಹೇಳುತ್ತೇನೆ ತಂದೆ. ಕೆಲವು ದಿನಗಳ ಹಿಂದೆ ನಮ್ಮ ಚಾರರು ನೆರೆಯ ರಾಜ್ಯದ ಕೆಲವು ಗೂಢಾಚಾರರನ್ನು ಹಿಡಿದುಕೊಂಡು ಬಂದರು. ಇಲ್ಲಿಗೇಕೆ ಬಂದಿರುವೆ? ನಮ್ಮ ದೊರೆಯು ಅಯೋಧ್ಯೆಗೆ ಮುತ್ತಿಗೆ ಹಾಕುವ ಆಲೋಚನೆ ಮಾಡಿದ್ದಾರೆ. ಆದ್ದರಿಂದ ಅಯೋಧ್ಯೆಯ ಕೋಟೆಗಳು ಎಲ್ಲಿ ದುರ್ಬಲವಾಗಿದೆ, ಎಲ್ಲಿಂದ ನಮ್ಮ ಸೈನ್ಯವನ್ನು ನುಗ್ಗಿಸಬಹುದು ಎಂಬುದನ್ನು ಪರೀಕ್ಷಿಸಿಕೊಂಡು ಬರಲು ನಮ್ಮ ದೊರೆಗಳು ನನಗೆ ಆದೇಶಿಸಿದ್ದರು. ಅದರಂತೆ ನಾನು ತೀರ್ಥಯಾತ್ರಿಕನ ಸೋಗಿನಲ್ಲಿ ಇಲ್ಲಿಗೆ ಬಂದು ಅಯೋಧ್ಯೆಯ ಕೋಟೆಗಳನ್ನು ಪರೀಕ್ಷಿಸುತ್ತಿದ್ದೆ ಪ್ರಭು. ಹಿಂದಿನಿಂದಲೇ ನನಗೆ ಆ ರಾಜನ ಮೇಲೆ ಅನುಮಾನವಿತ್ತು. ಎಂದಾದರೊಂದು ದಿನ ಅಯೋಧ್ಯೆಯನ್ನು ಮುತ್ತುವ ದುರಾಲೋಚನೆಯನ್ನು ಮಾಡುತ್ತಾನೆ ಎಂದು. ಅದೀಗ ನಿಜವಾಯಿತು. ಇರಲಿ, ಆತನೊಡನೆ ಯುದ್ಧವನ್ನು ಮಾಡಿ ಅವನನ್ನು ನಾನೇ ನಿಗ್ರಹಿಸಿ ಬರುತ್ತೇನೆ. ಬೇಡ ತಂದೆ, ಬೇಡ. ತಮ್ಮ ವಯೋಧರ್ಮಕ್ಕೆ ಅನುಗುಣವಾಗಿ ತಾವು ವಿಶ್ರಾಂತಿಯಲ್ಲಿರಬೇಕು. ನನ್ನ ವಯೋಧರ್ಮಕ್ಕೆ ಅನುಗುಣವಾಗಿ ರಾಜ್ಯದ ರಕ್ಷಣೆಗಾಗಿ ಹೋರಾಡಬೇಕು.
ನಮ್ಮಂತಹ ಮಕ್ಕಳಿಗೆ ಜನ್ಮವನ್ನು ಕೊಟ್ಟ ತಾವು ಯುದ್ಧಕ್ಕೆ ಹೋಗುವ ಶ್ರಮವನ್ನು ತೆಗೆದುಕೊಳ್ಳುವುದೇ? ತಾವು ಯುದ್ಧಕ್ಕೆ ಹೋದರೆ ನಾವು ನಮ್ಮ ಕರ್ತವ್ಯವನ್ನು ಪರಿಪಾಲಿಸದಂತೆ ಆಗುವುದಿಲ್ಲ ಅಲ್ಲವೇ? ಆದ್ದರಿಂದ ನನ್ನನ್ನು ದಯಮಾಡಿ ಯುದ್ಧಕ್ಕೆ ಕಳುಹಿಸಿರಿ. ಆತನ ಜೊತೆಗೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಲೇಬೇಕು ಎಂಬ ಅಪೇಕ್ಷೆ ನನಗಿಲ್ಲ. ಆದರೆ ಆತನು ಇನ್ನೆಂದೂ ಅಯೋಧ್ಯೆಯನ್ನು ಮುತ್ತುವ ಆಲೋಚನೆ ಮಾಡದಂತೆ ಅವನಿಗೆ ಬುದ್ಧಿ ಕಲಿಸುವೆ. ಸಹನೆಯೇ ಮೊದಲ ಅಸ್ತ್ರವಾಗಿಸುತ್ತೇನೆ. ಅವನು ನನ್ನ ಮಾತಿಗೆ ಮಣಿದರೆ ಶಸ್ತ್ರವನ್ನು ಎತ್ತುವುದಿಲ್ಲ. ದಯಮಾಡಿ ಒಪ್ಪಿಗೆ ನೀಡಿ. ಆಗಲಿ ಕುಮಾರ, ಒಪ್ಪಿಗೆಯನ್ನು ನೀಡಿದ್ದೆ. ಆದರೆ ಇಂತಹ ಸಂದರ್ಭದಲ್ಲಿ ಭರತ, ಶತ್ರುಘ್ನ ಇಬ್ಬರೂ ಇಲ್ಲವಲ್ಲ. ಅವರಿಬ್ಬರು ಕೈಕೇಯಿ ದೇಶಕ್ಕೆ ತೆರಳಿರುವರು. ಅವರಿಲ್ಲೇ ಇದ್ದಿದ್ದರೆ ನಿನ್ನೊಡನೆ ಯುದ್ಧಕ್ಕೆ ಬಂದು ನಿನಗೆ ಸಹಕರಿಸಬಹುದಿತ್ತು. ಇಲ್ಲ ತಂದೆ, ಕೇಕೆಯ ದೇಶದ ರಾಜರ ಆಸೆಗೆ ಅಡ್ಡಿ ಆಗಬಾರದು. ಹಾಗೆಯೇ ಭರತ ಶತ್ರುಘ್ನರ ಪ್ರಯಾಣಕ್ಕೆ ಯಾವುದೇ ತೊಂದರೆ ಆಗಬಾರದು. ಇದೇ ನನ್ನ ಉದ್ದೇಶ. ಆದರೆ ತಾವು ಚಿಂತಿಸಿದಿರಿ. ಲಕ್ಷ್ಮಣನನ್ನು ರಾಜಕಾರ್ಯದಲ್ಲಿ ಸಹಕರಿಸುವಂತೆ ತಿಳಿಸಿ ನಾನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ. ಆಗಲಿ. ನಿನಗಿನ್ನಾವ ಸಲಹೆಯನ್ನು ಕೊಡುವ ಅಗತ್ಯವಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ. ಜೈಶಾಲಿಯಾಗಿ ಮಂಗಳವಾರ. ಶುಭವಾಗಲಿ. ಕೈಕೇಯಿ, ಕುಳಿತುಕೋ. ದುರುದ್ದೇಶದ ಸಂಚು ಇದು. ಇಲ್ಲ ದೇವಿ, ಖಂಡಿತವಾಗಿಯೂ ಇಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.